ನಮ್ಗೆ ಪ್ಲೇಸಾ ಅಲ್ಲಿ ಅದೇ ಎಲ್ಲ ಬಂಡೆ ಎಲ್ಲ ಇದೆ, ಕಲ್ಲು ಬಂಡೆ ಎಲ್ಲ ಇದೆ. ಕಲ್ಲು ಬಂಡೆನೇ ಅಲ್ಲ ಅನ್ನೋದು, ಕಲ್ಲು ಅಂತಾರಲ್ಲ, ಬಂಡೆ ಅಂತಾರ ಕನ್ನಡ ಅಲ್ಲಿ. ಕಲ್ಲು ಬಂಡೆ ಒಂಥರ ಅಲ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿದೆ. 2024 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, 26ಗೆ ಇನ್ನೂ ಮುಗ್ದಿಲ್ಲ. ಎಲ್ಲ ಪ್ಲಾನ್ಸ್ ಎಲ್ಲ ಎಕ್ಸ್ಟೆಂಡ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ಅಲ್ಲಿ ಇದುವರೆಗೂ ಅಷ್ಟೇ, ಆಲ್ಮೋಸ್ಟ್ ಅಲ್ಲಿ ಇವತ್ತು ನಿನ್ನೆವರೆಗೂ ಕೆಲಸ ಮಾಡ್ತಾನೆ ಇದ್ದೀವಿ. ಕೆಫೆ ಥರ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಪ್ಲೇಸು ಜಾಗ ಎಲ್ಲ ನೋಡಿ ಮತ್ತು ರೋಡ್ ಎಲ್ಲ ನೋಡಿ ಚೆನ್ನಾಗೆಲ್ಲ ಪ್ಲೇಸಲ್ಲಿ ನಮ್ಗೆ ಸೆಟ್ ಆಯಿತು. ಇದು ನಾವು ಅಂದ್ಕೊಂಡು ಒಂದು 3 years ಆಯಿತು. ಅದು ಹಂಗೆ ಒಂದೊಂದೇ ಮಾಡ್ಕೊತಾ ಹೋದರೆ ಸ್ವಲ್ಪ ಹಂಗೆ ಅದು ಜಾಸ್ತಿ. ಯಾಕಂದರೆ ಪ್ಲೇಸು ಈ ನೇಚರ್ ನೋಡಿ ಜನರು ಬರ್ತಾರೆ ಅಂತ ಎಕ್ಸ್ಪ್ಲೋರ್ ಮಾಡಬೇಕು ಅಂತಾನೆ, ಮನಿ ಅಂತ ಏನಿಲ್ಲ. ಎಕ್ಸ್ಪ್ಲೋರ್ ಮಾಡ್ಬೇಕಂತ ಪ್ಲ್ಯಾನ್ ಅಂದರೆ ಫಸ್ಟ್ ನಾನೇ ಕೊಟ್ಟಿದ್ದೆ ಅವರಿಗೆ, ಈ ಥರ ರೆಸ್ಟೋರೆಂಟ್ ಮಾಡಬೇಕು ಅಂತ. ಪಾಕೆಟ್ ಮನಿ ಅಂತ ನನ್ನ ಕಡೆ ಒಂದಿತ್ತು, ಅದರಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವರು ಇಲ್ಲಿವರೆಗೂ ಇಷ್ಟು ದೊಡ್ಡದು ಮಾಡಿದ್ರು. ಒಂದು ಜಸ್ಟ್ 15 lakhs ಅಲ್ಲಿ ಒಂದು ಕೆಫೆ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಮತ್ತು ಅದು ಕೆಫೆ ಥರ ಹೋಗ್ಬಿಟ್ಟು ಸ್ವಲ್ಪ ಹಟ್ಸ್ ಥರ ಮಾಡಿಬಿಟ್ಟು ಒಂದು ಕಿಚನ್ ಮಾಡಿ ಸ್ವಲ್ಪ ಹಟ್ಸ್ ಥರ ಮಾಡೋಣ ಅಂದ್ಕೊಂಡ್ವಿ. ಮತ್ತು ಹಟ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲದಕ್ಕೂ ಅಂತ ಹೇಳಿ ಮತ್ತು ಟೀ ಸ್ಟಾಲು ಅದೆಲ್ಲ ಮತ್ತೆ ಅದು ಎಕ್ಸ್ಟೆಂಡ್ ಆಯಿತು. ಬರೀ ಓಪನ್ ಏರಿಯಿಂದ ಚೆನ್ನಾಗಿರಲ್ಲ ಅಂತ AC ಹಾಲ್ ಮಾಡಿದ್ವಿ. ಕಿಚನ್ನು ಅಷ್ಟೇ ನಾರ್ಮಲ್ ಫಸ್ಟ್ ಮಾಡಿದ್ದು ಸಿಂಪಲ್ ಆಗಿ ಮಾಡಿದ್ದು, ಬಟ್ ಮತ್ತೆ ಅದು ಅಷ್ಟೇ ಬಂದಮೇಲೆ ಎಲ್ಲ ಸ್ವಲ್ಪ ಎಲ್ಲ ಜಾಗ ಎಲ್ಲ ಕಮ್ಮಿ ಆಯಿತು. ಮತ್ತು ಕಿಚನ್ನು ಎಕ್ಸ್ಟೆಂಡ್ ಮಾಡಿದ್ವಿ. ಈ ಕಡೆ ಅಷ್ಟೇ ಏರಿಯಾ ಕೂಡ ಅಷ್ಟೇ, ಇದು ಸ್ವಲ್ಪ ನಾನು ತೊಗೊಂಡಿದ್ದು 1/2 acre ಅಷ್ಟೇ ತೊಗೊಂಡಿದ್ದು. ಈಗ ಮತ್ತೆ ಏರಿಯಾನೇ ಎಕ್ಸ್ಟೆಂಡ್ ಮಾಡಿದ್ದಿಲ್ಲ, ಪ್ಲೇ ಏರಿಯಾ ಎಲ್ಲ ಬೇಕಲ್ವಾ, ಮತ್ತು ವರ್ಕರ್ಸ್ಗೆ ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಅದೆಲ್ಲ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗಿದ್ದು. ಫಸ್ಟ್ ಅಂದ್ಕೊಂಡಿದ್ದು ತುಂಬ ಚಿಕ್ಕ ಪ್ಲಾನ್ ನಮ್ಮದು, ಮತ್ತು ಸ್ಟಾರ್ಟ್ ಆಗ್ತಾ ಅದು ತುಂಬ ದೊಡ್ಡದಾಗೋಯ್ತು. ರೋಸ್ ಅಂತ ನಮ್ಮ ಮಗಳ ಹೆಸರು, ಅದು ನಮ್ಮ ಡಾಟರ್ ಹೆಸರು ಆದ್ಯ ರೋಸ್ ಅಂತ. ಅವಳ ರೋಸ್ ಅನ್ನೋದು ಅವಳು ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನಲ್ಲಿ ರೋಸ್ ಅಂತ ಇಟ್ಟಿದ್ವಿ. ನಾವು ಫಸ್ಟು ಹೋಟೆಲ್ ಫೀಲ್ಡ್ ಸ್ಟಾರ್ಟ್ ಮಾಡ್ಕೊಂಡು ತುಂಬ ಈಸಿ ಇರುತ್ತೆ ಅಂದ್ಕೊಂಡ್ವಿ. ಇದು ಸ್ಟೇಜ್ ಬೈ ಸ್ಟೇಜ್ ಹೋಗ್ತಾ ಇದು ಕೆಲಸ ಮಾಡಿದ್ವಿ. ಇವಾಗ ಈ ಕಿಚನ್ ಇದೆಯಲ್ವ, ಈ ಕಿಚನ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಇದೇನಂದರೆ ನಾರ್ಮಲ್ ಆಗಿ ಇವಾಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಯಾವ ಥರ ಇರುತ್ತೆ ಕಿಚನ್, ಯಾವ ಥರ ಇರುತ್ತೆ, ಯಾವ ಥರ ಇದು ಮಾಡಬೇಕು, ಅದಕ್ಕೆ ಐಟಮ್ ಎಲ್ಲ ಯಾವ ಥರ ತರಬೇಕು, ಎಲ್ಲಿಂದ ತರಬೇಕು, ಒಂದೊಂದು ಕಡೆಯಿಂದ ತರಬೇಕಾಗತ್ತೆ. ಇದು ಆಲ್ಮೋಸ್ಟ್ ಎಲ್ಲರೂ ಹೇಳ್ದಂಗೆ ನಾರ್ಮಲ್ ಆಗಿ ಕಿಚನ್ ಸ್ಟಾರ್ಟ್ ಮಾಡೋ ಮುಂಚೆ ಯಾರು ಹೇಳಿದ್ರು ನಾವು ಕೇಳಲ್ಲ. ಒಂದು ಸರಿ ಏನಾದ್ರು ಕಿಚನ್ ಕೆಲಸ ಎಲ್ಲ ಸ್ಟಾರ್ಟ್ ಆದಮೇಲೆ ಅಟ್ಲೀಸ್ಟ್ ಒಂದು ಫಂಕ್ಷನ್ ಮಾಡಬೇಕಂದ್ರೆ ಗೊತ್ತಾಗ್ತಿದೆ ಇವಾಗ ಏನಂತ. ಇದಕ್ಕಿಂತ ಡಬಲ್ ಕಷ್ಟ ಇರುತ್ತೆ. ಇಲ್ಲ, ನಾವು ಒಬ್ರಿಗೊಬ್ಬರೇ ಥ್ಯಾಂಕ್ಸ್ ಹೇಳ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಹೇಳಿದ್ದು ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ದು ನಾನು, ಹಂಗೆ ಸ್ವಲ್ಪ ಇದೆಲ್ಲ ಆಗಿದ್ದು ನಾವಿಬ್ಬರೇ ಎಲ್ಲ ಡಿಸ್ಕಷನ್ ಮಾಡಿ ಈ ಥರ ಇರಬೇಕು, ಈ ಥರ ಮಾಡಬೇಕು ಅಂತ ಮಾಡಿಕೊಂಡು ಇಲ್ಲಿವರೆಗೂ ತಂದಿದ್ದೀವಿ. ಬೆಸ್ಟ್ ಫುಡ್, ಬೆಸ್ಟ್ ನೇಚರ್, ಬೆಸ್ಟ್ ಆಕ್ಸಿಜನ್ ಎಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಷ್ಟೆಲ್ಲ ದೊಡ್ಡ ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ, ಇದನ್ನು ಸಕ್ಸಸ್ಫುಲ್ ರನ್ ಮಾಡೋದು ಇಂಪಾರ್ಟೆಂಟು. ಇದು ನಮ್ಗೆ ಹೊಸ ಫೀಲ್ಡ್, ಅದರಲ್ಲಿ ಬೇರೆ ನಮ್ಗೆ ಇದರಲ್ಲಿ ಏನು ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ನಾಲೆಡ್ಜು. ಒಂದೊಂದು ತಿಳ್ಕೊತಾ ಹೋಗ್ತಾ ಇದ್ದೀವಿ, ಇನ್ನೂ ತಿಳ್ಕೊಬೇಕಾಗತ್ತೆ ತುಂಬ. ಫಿಯರ್ ಅನ್ನೋದೇನು ಇರಲಿಲ್ಲ, ಯಾಕಂದರೆ ನಾವು ಝೀರೋಯಿಂದ ಸ್ಟಾರ್ಟ್ ಆಗಿರೋದು. ಮತ್ತೆ ನಾವು ಝೀರೋಗೆ ಬಂದು ಟೆನ್ಷನ್ ತಗೊಳ್ಳಲ್ಲ, ಸೇಮ್ ಅದು ಎಷ್ಟು ಬಿದ್ದರೂ ಮತ್ತೆ ಮೇಲೆ ಎದ್ದೊಳ್ತೀವಿ ಅಂತ ನಂಬಿಕೆ ಇದೆ 100%. ಇಲ್ಲ ಅಂದರೂ ನಾವು ಒಟ್ಟಿಗೆ ಇರ್ತೀವಿ ಅನ್ನೋದು ಒಂದು ನಂಬಿಕೆ. ದುಡ್ಡಿಲ್ಲ ಅಂದರೂ ನಾವು ಒಟ್ಟಿಗೆ ಇದ್ರೆ ಸಾಕು ಅನ್ನೋದು.